ನಿಮ್ ಧರ್ಮ ಗೈಸ್. ಆಕ್ಚುಲಿ ಇವತ್ತು KCET ಒಂದು ಸರ್ಟನ್ ನೋಟಿಫಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಟಿಫಿಕೇಶನ್ ಅಂದ್ರೆ ಅವ್ರು ಬಿಟ್ಟಿದ್ದಲ್ಲ, ಮುಂದಕ್ಕೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ನಾನ್ ನೋಟಿಫೈ ಮಾಡ್ತೀನಿ, ಅದನ್ನ ನೋಟಿಫಿಕೇಶನ್ ಅಂದ್ರೆ. ಆದ್ರೆ ಈಗ ತಾನೇ ಎಕ್ಸಾಮ್ ಮುಗೀತು, 18ನೇ ತಾರೀಕು 19ನೇ ತಾರೀಕು ಎಕ್ಸಾಮ್ ಮುಗ್ದೈತೆ. ಎಲ್ಲಾರು ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದೀರಾ. ಸ್ವಲ್ಪ ಜನ ಕೀ ಆನ್ಸರ್ಸ್ ನೋಡಿದ್ರೇನೆ ಏನೇನೋ ಡಿಸೈಡ್ ಮಾಡ್ತೀವಿ ಅನ್ನೋ ತರ ಎಲ್ಲ ಇರ್ತೀರಾ. ಸೊ ತುಂಬಾ ಜನ ಮೈಂಡ್ಸೆಟ್ ತುಂಬಾ ತರ ಇರುತ್ತೆ. ಸೊ ಅದೆಲ್ಲ ಬಿಟ್ಬಿಟ್ಟು ಇವಾಗ KCET ರಿಸಲ್ಟ್ ಬರೋಕ್ಕೂ ಮುಂಚೆ ನಿಮ್ಮ ಪ್ರಿಪರೇಷನ್ ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಕ್ ಹೋಗ್ತೀನಿ. ಸೊ 18-19 ಎಕ್ಸಾಮ್ ಏನ್ ನಡೆದಿತ್ತು, ಅದ್ರಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಬಂದ್ಬಿಟ್ಟು ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿತ್ತು ಅಂತ ಹೇಳಿದ್ರು. ಅಂದ್ರೆ ಇವಾಗ PUC ಎಕ್ಸಾಮ್ ಪ್ಯಾಟರ್ನ್ ಏನ್ ಚೇಂಜ್ ಆಯ್ತು, ಅವಾಗ ಸಿಲೆಬಸ್ ಬಂದು ರೆಡ್ಯೂಸ್ ಆಗೋಗಿತ್ತು. ಆ ರೆಡ್ಯೂಸ್ ಆಗಿರೋ ಸಿಲೆಬಸ್ ಮೇಲೆ ಅವ್ರು ಕ್ವಶನ್ ಪೇಪರ್ ಕೊಡ್ಬೇಕಾಗಿತ್ತು. ಅಂದ್ರೆ ಏನಂತ ಮೆನ್ಷನ್ ಮಾಡಿದ್ರು ಅಂದ್ರೆ ಆ ಒಂದು ಬ್ರೌಚರ್ ಅಲ್ಲಿ, ಸೊ ಇವಾಗಿನ ಸಿಲೆಬಸ್ ಏನೈತೆ ಅದ್ರ ಮೇಲೆ ಕ್ವಶನ್ ಪೇಪರ್ ಇರುತ್ತೆ ಅನ್ನೋ ತರ KE ಅವರು ಅವರ ಒಂದು ಬ್ರೌಚರ್ ಅಲ್ಲಿ ಹೇಳಿದ್ರು. ಬಟ್ ಔಟ್ ಆಫ್ ಸಿಲೆಬಸ್ ಕ್ವಶನ್ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ದೆಲ್ಲ ರೆಡ್ಯೂಸ್ ಮಾಡಿದ್ರಲ್ಲ ಸಿಲೆಬಸ್, ಅದರಿಂದಾನು ಕ್ವಶನ್ ಬಂದಿತ್ತು. ಅದೆಲ್ಲ ತುಂಬಾ ಜನಕ್ಕೆ ಟಫ್ ಆಗಿತ್ತು. ಎಷ್ಟೋ ಜನ ಏನ್ ಕೇಳ್ತವ್ರೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಂತ ಕೇಳ್ತವ್ರೆ. ಇನ್ನ ಸ್ವಲ್ಪ ಜನ ಏನಂತ ಕೇಳ್ತವ್ರೆ ಅಂದ್ರೆ ಲೈಕ್ ಮತ್ತೆ ರೀ ಎಕ್ಸಾಮ್ ಆಗುತ್ತಾ ಅನ್ನೋ ತರ ಎಲ್ಲ ಕೇಳ್ತವ್ರೆ. ರೀ ಎಕ್ಸಾಮ್ ಅಂತೂ ಆಗಲ್ಲ, ಬಿಕಾಸ್ 3.5 ಲ್ಯಾಕ್ ಸ್ಟೂಡೆಂಟ್ಸ್ ಬಂದು ಈ ಎಕ್ಸಾಮ್ ಅಟೆಂಡ್ ಮಾಡೋರೆ. ಅಷ್ಟು ಜನಕ್ಕೆ ರೀ ಎಕ್ಸಾಮ್ ಮಾಡ್ಬೇಕಂದ್ರೆ ಅದು ನಿಜವಾಗ್ಲೂ ತುಂಬಾ ಕಷ್ಟವಾದ ವಿಷಯ. ಸೊ 3.5 ಲ್ಯಾಕ್ ಅನ್ನೋದು ಇತಿಹಾಸದಲ್ಲೇ ಜಾಸ್ತಿ ಅನ್ನೋ ತರ ಒಂದು ನಂಬರು ಈ ವರ್ಷ ನಾನ್ ನೋಡಿರೋದ್ರಲ್ಲಿ. ಬಿಕಾಸ್ ನಾನ್ ಎಕ್ಸಾಮ್ ಬರ್ದಾಗ ಲೈಕ್ 1.4 ಅಷ್ಟೇನೆ ಬರ್ದಿದ್ದ ಎಕ್ಸಾಮು. ಅದ್ರಲ್ಲಿ ಇಷ್ಟು ಜನ ಅಂತಾನೆ ಇಂಜಿನಿಯರಿಂಗ್ ಸೇರ್ಕೋತಾರೆ. ಬಟ್ ಇವಾಗ 3.5 ಲ್ಯಾಕ್ ಜನ ಎಕ್ಸಾಮ್ ಬರ್ದಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಇಂಜಿನಿಯರಿಂಗ್ ಸೇರ್ಕೊಳಕ್ ಆಸೆ ಪಡ್ತಾ ಇದೀರಾ ಅನ್ನೋದು ನೀವೇ ಒಂಚೂರು ಯೋಚನೆ ಮಾಡಿ ನೋಡಿ. ಸೊ ಇಷ್ಟೆಲ್ಲ ಬಿಟ್ಬಿಟ್ಟು ಇವಾಗ ಅದಕ್ಕೋಸ್ಕರ ಆಗಿರೋ ಸೊಲ್ಯೂಷನ್ KE ಅವರೇ ಒಂದು ನೋಟಿಫಿಕೇಶನ್ ಅನ್ನೋ ತರ ಬಿಟ್ಟಿರ್ತಾರೆ. ಸೊ ಅದ್ರಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ಒಂದು ಇಮೇಲ್ ID ಕೊಟ್ಟಿರ್ತಾರೆ. ಈ ಇಮೇಲ್ ID ಜಿಮೇಲ್ ಐಡಿಲಿ ನಿಮಗಾಗಿರೋ ಅಂತ ಕ್ವೈರೀಸ್ ಏನಾದ್ರು ಇದ್ರೆ, ನೀವು ಕಂಡು ಬಂದಿದ್ದಂತ ಪ್ರಾಬ್ಲಮ್ ಏನಾದ್ರು ಇದ್ರೆ, ಪ್ರಾಬ್ಲಮ್ ಜೊತೆ ಆ ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಮ್ಯಾಪಿಂಗ್ ಮಾಡ್ಬಿಟ್ಟು ನಮಗ್ ಮೇಲ್ ಮಾಡಿ ಅನ್ನೋ ತರ ಹಾಕಿದ್ರು. ಅಂದ್ರೆ ಏನು, ನಿಮ್ಮ ಕ್ವಶನ್ ಪೇಪರ್ ಯಾವ ಕ್ವಶನ್ ನಿಮ್ಗೆ ಕಷ್ಟ ಅನ್ಸಿತ್ತೋ ಆ ಕ್ವಶನ್ ಪೇಪರ್ ಕೋಡ್, ಆ ಸಬ್ಜೆಕ್ಟ್ ಕೋಡ್ ಆಗಿರ್ಬೋದು, ಕ್ವಶನ್ ನಂಬರ್ ಆಗಿರ್ಬೋದು, ಸೊ ಎಲ್ಲಾ ವಿಷಯಗಳು ನಾನು ಡೀಟೇಲ್ಡ್ ಆಗಿ ಅದರಲ್ಲಿ ನೀವು ಮೆನ್ಷನ್ ಮಾಡಿ ಈ ಮೇಲ್ ನ ಕಳಿಸಿದ್ರಿ ಅಂದ್ರೆ, ಸೊ ಜಾಸ್ತಿ ಮೇಲ್ ಹೋದಷ್ಟು ನಿಮಗೆ ಯಾವ್ದೋ ಒಂದು ಸೊಲ್ಯೂಷನ್ ಅನ್ನೋದು KE ಅವರು ಕೊಟ್ಟೆ ಕೊಡ್ತಾರೆ. ಬಿಕಾಸ್ ಮೋರ್ ಇನ್ ಎ ನಂಬರ್ ಎಲ್ಲರೂ ಹೇಳ್ತಾ ಇದ್ದೇನೆಂದ್ರೆ ಆ ಒಂದು ಪೇಪರ್ ಅಲ್ಲಿ ಆ ಕ್ವಶನ್ಸ್ ಗಳು ಕಷ್ಟ ಆಯ್ತು, ಔಟ್ ಆಫ್ ಸಿಲೆಬಸ್ ಗಳು ಬಂದದ್ದು ಕ್ವಶನ್ಸ್ ಗಳೆಲ್ಲ ಕಷ್ಟ ಆಯ್ತು ಅನ್ನೋ ತರ ಹೇಳ್ತಾ ಇದ್ರು. ಸೊ ಅದರಿಂದ ಪ್ರಾಬ್ಲಮ್ ಏನಾದ್ರೂ ಸಾಲ್ವ್ ಮಾಡ್ಬೋದು ಮುಂಬರೋ ದಿನಗಳಲ್ಲಿ. ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ದೆನ್ ಈಗ ಗ್ಯಾಪ್ ಅನ್ನೋದು ಜಾಸ್ತಿ ಇರುತ್ತೆ ರಿಸಲ್ಟ್ಗೂ ಮತ್ತೆ ಈ ಎಕ್ಸಾಮ್ ಮುಗಿದ್ಮೇಲೆ ಗ್ಯಾಪ್ ಅನ್ನೋದು ಜಾಸ್ತಿ ಇರುತ್ತೆ. ಮೇ ಬಿ ರಿಸಲ್ಟ್ ಜಲ್ದಿ ಬಂದ್ರೂ ಬರ್ಬೋದು, ಇಲ್ಲ ಮೇ 20ಕ್ಕೆ ರಿಸಲ್ಟ್ ಬರ್ಬೋದು. ಸೊ ಗ್ಯಾಪ್ ಜಾಸ್ತಿ ಇರೋ ಕಾರಣದಿಂದ ನೀವೇನ್ ಮಾಡ್ತೀರಾ ಅಂದ್ರೆ ಕೀ ಆನ್ಸರ್ಸ್ ಅನ್ನೋದು ಒಂದ್ ಕಡೆ ಬರ್ಲಿ, ನೀವೇ ಪ್ರೆಡಿಕ್ಟ್ ಮಾಡ್ಕೊಳ್ಳಿ. ನನಗೆ ಇಷ್ಟು ರ್ಯಾಂಕ್ ಬಂದ್ರೆ ನಾನು ಇದನ್ನ ತಗೋತೀನಿ, ನಾನು ಇದನ್ನ ಏನಕ್ಕೆ ತಗೋಬೇಕು ಅನ್ನೋ ತರ ಎಲ್ಲ ಡಿಸೈಡ್ ಮಾಡ್ತಾ ಹೋಗಿ. 3.5 ಲ್ಯಾಕ್ ಪೀಪಲ್ಸ್ ಎಕ್ಸಾಮ್ ಬರ್ದಿದ್ದೀರಾ ಅಂದ್ರೆ ಇದ್ರಲ್ಲಿ ಎಷ್ಟು ಜನ ಇಂಜಿನಿಯರಿಂಗ್ ಸೇರ್ಕೋತೀರಾ ಅನ್ನೋದೇ ಶಾಕಿಂಗ್ ಆಗೈತೆ ಗೈಸ್. ಟೆಕ್ನಾಲಜಿ ಅನ್ನೋದು ಆಲ್ರೆಡಿ ಪೀಕ್ ಲೆವೆಲ್ ಅಲ್ಲಿ ಐತೆ. ನೀವ್ ಇನ್ನ ಮುಂದಕ್ಕೆ ಬಂದು ಪೀಕ್ ಲೆವೆಲ್ ಅಲ್ಲಿ ಕರ್ಕೊಂಡು ಹೋಯ್ತೀರಾ, ಅದೆಲ್ಲ ಒಂದು ಮ್ಯಾಟರ್ ಆಗಲ್ಲ. ಬಟ್ ನೀವು ಟೆಕ್ನಾಲಜಿ ಮೇಲೆ ಒಂದು ಎಂಥೂಸಿಯಾಸ್ಟಿಕ್ ಆಗಿದ್ರೆ, ಅಂದ್ರೆ ಅದ್ರಲ್ಲಿ ನಿಮ್ಗೆ ಪ್ಯಾಷನ್ ಇದ್ರೆ ಮಾತ್ರ ಇಂಜಿನಿಯರಿಂಗ್ ನ ಪರ್ಸ್ಯೂ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ ಏನಂದ್ರೆ ಒಂದು ಸರ್ಟೇನ್ ಮಾರ್ಕ್ಸ್ ನಮಗ್ ಬಂದ್ಬಿಡ್ತು ಅಂದ್ರೆ ಈ ಡಿಗ್ರಿ ನಾನು ತಗೋತೀನಿ ಅನ್ನೋ ತರ ಒಂದಷ್ಟು ಡಿಗ್ರಿಗಳನ್ನ ಮಾಡಕ್ ಹೋಯ್ತಾ ಇದ್ರು ಹುಡುಗರು. ಆ ಡಿಗ್ರಿಗಳೆಲ್ಲ ಇವಾಗ ಯಾರು ತಗೊಳ್ಳೋದೇ ಇಲ್ಲ, ಆ ತರ ಮಾಡ್ಬಿಟ್ಟವ್ರೆ. ಬಿಕಾಸ್ ಎಲ್ಲರೂ ಏನಂದ್ರೆ ಒಂದ್ ರೇಂಜ್ಗೆ PU ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರುತ್ತೆ, ಒಂದ್ ರೇಂಜ್ ಇದ್ರಲ್ಲೂ ರ್ಯಾಂಕ್ ಬಂದ್ಬಿಡುತ್ತೆ. ಯಾವ್ದೋ ಕೋರ್ಸ್ ತಗೋಬೇಕು ಅಂತ ಹೋಗ್ಬಿಟ್ಟು ಇಂಜಿನಿಯರಿಂಗ್ ಅಲ್ಲಿ ಯಾವ್ದೋ ಕೋರ್ಸ್ ಸಿಕ್ಕಾಕೊಳ್ಳೋದು, ಯಾವ್ದೋ ಕೋರ್ಸ್ಗೆ ಸಿಕ್ಕಾಕೊಬಿಡೋದು ಅವರ ಒಂದು ಕಟ್ ಆಫ್ ಇಲ್ದೇನು. ಬಟ್ ಹೆಂಗೋ ಒಂದು ಇಂಜಿನಿಯರಿಂಗ್ ಮಾಡ್ಕೊಬಿಡ್ತಾರೆ. IT ಗೆ ಹೋಗ್ಬೇಕು ಅಂತ ಫೈನಲ್ ಇಯರ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ಅವರ ಒಂದು ಬ್ರಾಂಚ್ ರಿಲೇಟೆಡ್ ವಿಷಯಗಳನ್ನ ಏನೇ ಕಲ್ತಿದ್ರೇನು ಅವರು ಪ್ಯಾಷನ್ ನ ಫಾಲೋ ಮಾಡಲ್ಲ. ಸೊ ಈ ತರ ತುಂಬಾ ವಿಷಯಗಳಿರುತ್ತೆ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ. ಅದ್ರಲ್ಲಿ ಯಾರು ಸಿಕ್ಕಾಕೊಳಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆಗಿರೋ ವಿಷಯ ಏನಾದ್ರೂ ಇದೆ, ಆಕ್ಟಿಂಗ್ ಆದ್ರೂ ಆಗಿರ್ಬೋದು, ಡ್ಯಾನ್ಸಿಂಗ್ ಅಲ್ಲಿ ನಾನು ಒಂದು ವಿಷಯನ ಪರ್ಸ್ಯೂ ಮಾಡ್ಬೇಕು ಅನ್ನೋ ತರ ಒಂದು ಆಸೆ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ತುಂಬಾ ವಿಷಯವಾಗ ಟ್ರೆಂಡಿಂಗ್ ಆಗಿ ಓಡ್ತೈತೆ. ಓಕೆನಾ? ಸೊ ಈ ವಿಷಯಗಳಲ್ಲಿ ನಿಮ್ಗೆ ಯಾವ್ದ್ರ ಮೇಲೆ ತುಂಬಾ ಪ್ಯಾಷನ್ ಇರುತ್ತೋ ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಹೋಗಿ. ಇವಾಗ ಆಕ್ಟಿಂಗ್ ತುಂಬಾ ಇಷ್ಟ, ಅದಕ್ಕೋಸ್ಕರ ಏನಾದ್ರು ಕೋರ್ಸ್ ಆಯ್ತಾ ಅಂದ್ರೆ ನೋ, ಆಕ್ಟಿಂಗ್ ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಅದೇ ಟೈಮಲ್ಲಿ ನಿಮಗೆ ಡಿಗ್ರಿ ಅನ್ನೋದು ಬೇಕು. ಸೊ ನೀವೇನಾದ್ರೂ ಇಂಜಿನಿಯರಿಂಗ್ ಮಾಡ್ಬೇಕು, ಅದ್ರಲ್ಲಿ ನನಗೆ ಪ್ಯಾಷನ್ ಐತೆ. ಇವಾಗ ಸಪೋಸ್ ನಾನು ಆಕ್ಟಿಂಗು ಆ ಕಡೆ ಕಲ್ತಿದ್ದೀನಿ, ನನಗೆ ಫ್ಯೂಚರ್ ಅಲ್ಲಿ ಏನಾದ್ರು ಇದು ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ಸೆಕೆಂಡ್ ಆಪ್ಷನ್ ಆಗಿ ಇಂಜಿನಿಯರಿಂಗ್ ನ ಇಕ್ತೀನಿ ಅಂದ್ರೆ, ಸೊ ನಿಮ್ಗೆ ಪ್ಯಾಷನ್ ಇದ್ರೆ ಮಾತ್ರ ಸೆಕೆಂಡ್ ಆಪ್ಷನ್, ಅದಕ್ಕೋಸ್ಕರನೇ ಇಂಜಿನಿಯರಿಂಗ್ ತಗೊಳ್ಳಿ ಅಂತ ಹೇಳ್ತಾರ. ಪ್ಯಾಷನ್ ಇದ್ರೆ ಮಾತ್ರ ಇಂಜಿನಿಯರಿಂಗ್ ನ ಚೂಸ್ ಮಾಡ್ತಾ ಹೋಗಿ. ಪ್ಯಾಷನ್ ಇಲ್ಲ ಅಂದ್ರೆ
ಬೇರೆ ಯಾವ್ದಾದ್ರು ನಾರ್ಮಲ್ ರೆಗ್ಯುಲರ್ ಡಿಗ್ರಿ ಅಪ್ ಮಾಡ್ಕೊಳ್ಳಿ. ಮತ್ತೆ ಅದೇ ಟೈಮಲ್ಲಿ ಸರ್ಟನ್ ಸ್ಕಿಲ್ಸ್ ನ ಡೆವಲಪ್ ಮಾಡ್ತಾ ಹೋಗಿ ಅನ್ನೋದು ಮಾತ್ರ ನಾನು ಈ ವಿಡಿಯೋಲಿ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಸೊ ತುಂಬಾ ಜನ ನನ್ನ ಒಂದು ಬ್ಯಾಚ್ ಇಲ್ಲ, ಕೋವಿಡ್ ಒಂದು 2020-21 ಏನಾಯ್ತೋ ಅದಾದ್ಮೇಲೆ ತುಂಬಾ ವಿಷಯಗಳನ್ನ ಪರ್ಸ್ಯೂ ಮಾಡ್ಬೇಕಂತ ಆಸೆ ಪಡ್ತವ್ರೆ. ರ್ಯಾಂಡಮ್ ಆಗಿ ಅದನ್ನ ನಾವು ಚೂಸ್ ಮಾಡ್ಕೋಬೇಕು, ರ್ಯಾಂಡಮ್ ಆಗಿ ಅದನ್ನ ಅದ್ರ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ನೋ ತರ ರ್ಯಾಂಡಮ್ ಆಗಿ ಎಲ್ಲರೂ ಹೋಗ್ತಾರೆ. ಸೊ ಯಾರು ದಯವಿಟ್ಟು ರ್ಯಾಂಡಮ್ ಆಗಿ ಹೋಗ್ಬೇಡಿ, ಆದಷ್ಟು ರಿಸರ್ಚ್ ಮಾಡಿ ಮುಂದೆ ಹೋಗಕ್ಕೆ ಟ್ರೈ ಮಾಡ್ತಾ ಇರಿ. ತುಂಬಾ ಗ್ಯಾಪ್ ಐತೆ ಇದ್ರಲ್ಲಿ. ಏನಾದ್ರೂ ನನ್ಗನ್ಸೋದು ಅಂದ್ರೆ, ಇವಾಗ ನೀವ್ ಯಾವ ತರ ನಿಮ್ಮ ಕೆರಿಯರ್ ಗೋಲ್ಸ್ ನ ಚೂಸ್ ಮಾಡ್ಕೋಬೇಕು ಅನ್ನೋದು ತುಂಬಾ ವಿಷಯಗಳು ರಿಸರ್ಚ್ ಮಾಡಿ, ನನಗೂ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ಇದೇ ತರ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದೇ ಟೈಮಲ್ಲಿ ನೀವು ಸುಮ್ಮನೆ ಇರದೆ ದಯವಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋಗ್ತಾ ಇರಿ. ಸೊ ಇದೇ ಇವತ್ತಿನ ಫ್ಯಾಕ್ಟ್.